ಅಪ್ಪ ನಮಸ್ತೆ. ನಮಸ್ಕಾರ. ಅಪ್ಪ ನಿಮ್ಮ ಹೆಸರು? ಜಯರಾಘವನ್ ಅಂತ. ಜಯರಾಘವನ್. ಅಪ್ಪ ನಮ್ಮ ಸರಾಕೆರ ಬಗ್ಗೆ ನಿಮ್ಗೆ ತಿಳಿಸ್ಕೊಟ್ಟಿದ್ದು ಯಾರು? ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬಂದ್ರಿ. ಹೌದು. ಏನ್ ತೊಂದರೆಯಿಂದ ನೀವು ನಮ್ಮ ಸರಾಕೆರಿಗೆ ಬಂದಿದ್ದೀರಪ್ಪ? ನನಗೆ ಗ್ಯಾಸ್ಟ್ರಿಕ್ ಇತ್ತು, ಆಮೇಲೆ ಶುಗರು, ಆಮೇಲೆ ಇನ್ನೇನು BP. ಗ್ಯಾಸ್ಟ್ರಿಕ್, ಶುಗರ್ ಮತ್ತೆ BP ಇಂದ ನೀವು ನಮ್ಮ ಸರಾಕೆರಿಗೆ ಬಂದಿದ್ದೀರಾ? ಹೌದು. ಓಕೆ, ಇವಾಗ ಗ್ಯಾಸ್ಟ್ರಿಕ್ ಆಗ್ಬೋದು, ಶುಗರ್ ಆಗ್ಬೋದು, BP ಆಗ್ಬೋದು, ಥೆರಪಿ ತಗೊಂಡ್ಮೇಲೆ ಸ್ಪೆಷಲ್ ಥೆರಪಿ ಎಲ್ಲ ನೀವು ತಗೊಂಡ್ರಿ ಎಲ್ಲ ಅಲ್ವಾ? ತಗೊಂಡ್ವಿ. ಮನೆಗೆ ಜೇಡಲ್ ಆಲ್ಕಲೈನ್ ಎನರ್ಜಿ ವಾಟರ್ ಎಲ್ಲ ತಗೊಂಡ್ರಲ್ವಾ? ತಗೊಂಡಿದ್ವಿ. ಶುಗರ್ ಆಗ್ಬೋದು, BP ಆಗ್ಬೋದು, ಮತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಲ್ವೇ ಇಲ್ಲ ಇವಾಗ. ಓಕೆ, ಥೆರಪಿ ತಗೊಂಡ್ಮೇಲೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇಲ್ವೇ ಇಲ್ಲ, ಕಂಪ್ಲೀಟ್ ನಿಂತೋಗಿದೆ, ಕಂಪ್ಲೀಟ್ ಆಗಿ. ಓಕೆ, ಸೂಪರ್ ಅಪ್ಪ. ಆಮೇಲೆ BP ನಾರ್ಮಲ್ ಇದೆ. ಶುಗರು 400 ಇತ್ತು, ಇವಾಗ 168ಕ್ಕೆ ಬಂದಿದೆ. ಓಕೆ, ಶುಗರ್ 400 ಇರುವಂತದ್ದು ಇವಾಗ 168ಕ್ಕೆ ಬಂದಿದೆ. ಓಕೆ, ಖುಷಿ ಆಗ್ತಿದೆಯಪ್ಪ? ಬಹಳ ಖುಷಿ ಆಗ್ತಾ ಇದೆ, ಬಹಳ ಖುಷಿ ಆಗ್ತಿದೆ. ಓಕೆ, ಸರಾಕೆರಿಗೆ ಬಂದು ಮಾತ್ರೆ ಇಲ್ಲ, ಇಂಜೆಕ್ಷನ್ ಇಲ್ಲ, ಓಕೆ, ಈ ಏನು ಇಲ್ಲದೆ ಇವಾಗ ಜೇಸ್ಟೋನ್ ಥೆರಪಿ ತಗೊಂಡು ನಿಮ್ಗೆ 100% ಗುಣ ಆಗಿದೆ ಅಂತಾನೆ ಹೇಳ್ಬೋದು. ಹೌದು. ಇಲ್ಲ, ಮಾತ್ರೆ ತಗೊಳ್ತಾ ಇದೀನಿ, ಕಮ್ಮಿ ಮಾಡಿದೀನಿ ಇವಾಗ. ಕಡಿಮೆ ಮಾಡಿದೆ, ಡೋಸೇಜ್ ಕಡಿಮೆ ಮಾಡಿದೀರಾ? ಯಾವ್ದಕ್ಕೆ ಮಾತ್ರೆ ತಗೊಳ್ತಾ ಇದ್ದೀರಾ? BPಗೆ ಮತ್ತೆ ಇದಕ್ಕೆ ಶುಗರ್ಗೆ. ಗ್ಯಾಸ್ಟ್ರಿಕ್ ತಗೊಳ್ತಾ ಇದ್ದು ನಿಲ್ಸ್ಬಿಟ್ಟೆ ಇವಾಗ. ಓಕೆ, ಗ್ಯಾಸ್ಟ್ರಿಕ್ಗೆ ಟ್ಯಾಬ್ಲೆಟ್ ಸ್ಟಾಪ್ ಮಾಡಿದ್ದೀರಾ? ಓಕೆ, ಒಳ್ಳೆ ವಿಷಯ. ಇವಾಗ ಹೊರಗಡೆ ನಿಮ್ ತೊಂದರೆಗೆಲ್ಲ ಎಷ್ಟು ಖರ್ಚು ಮಾಡಿದ್ರಪ್ಪ ಅಮೌಂಟ್? ಲೆಕ್ಕನೇ ಇಟ್ಟಿಲ್ಲಮ್ಮ, ಲೆಕ್ಕನೇ ಇಲ್ಲ. ನನಗೂ ನಮ್ಮ ಮಿಸ್ಸಸ್ಗೆ ಇಬ್ಬರಿಗೂ ಖರ್ಚು ಮಾಡ್ತಾ ಇದ್ವಿ. ಇವಾಗ ಏನ್ ತೊಂದರೆ ಇದೆಪ್ಪ? ಅವ್ರು ಬ್ಯಾಕ್ ಪೇಯ್ನು, ಕೈ ಕಾಲು ನೋವಿತ್ತು. ಇವಾಗ ಅವರು ಮನೆಯಲ್ಲೇ ಇಲ್ಲೂ ಬಂದಿದ್ರು. ಅವರು ಇಲ್ಲೂ ಒಂದು ವಾರ ಬಂದು ಥೆರಪಿ ತಗೊಂಡ್ರು. ಮನೆಯಾಗೆ ಇವಾಗ ಇದು ತೊಗೊಂಡೋಗಿ ಮ್ಯಾಟ್ ತೊಗೊಂಡು ಹೋದ್ವಿ. ಸೊ ಅಲ್ಲೇ ಥೆರಪಿ ತೊಗೊಳ್ತಾ ಇದ್ದಾರೆ. ಆಮೇಲೆ ವೈಬ್ರೇಟ್ರ್ ತೊಗೊಂಡಿದ್ವಿ. ಆಮೇಲೆ ಇನ್ನೊಂದು ಏನದು ಕಾಲು. ಓಕೆಪ್ಪ, ಇವಾಗ ಜೇಸ್ಟೋನ್ ಮ್ಯಾಟ್ ನೀವು ತಗೊಂಡಿದ್ದೀರಾ, ವೈಬ್ರೇಷನ್ ಮಿಷಿನ್ ತಗೊಂಡಿದ್ದೀರಾ ಅಂತ ಹೇಳಿದ್ರೆ ಅಮ್ಮಗೂ ಕೂಡ ತೊಂದರೆ ಇತ್ತು, ಇವಾಗ ಅವ್ರಿಗೂ ಕೂಡ ಪರವಾಗಿಲ್ಲ. ಓಕೆ, ಇವಾಗ ನಿಮ್ಗೆ ಅಮೌಂಟ್ಗೆಲ್ಲ ಬಂದು ಮ್ಯಾಟ್ಗೆಲ್ಲ ಬಂದು ಜಾಸ್ತಿ ಅಮೌಂಟ್ ಅಂತ ಅನಿಸ್ತಿದೆ? ಹೌದು, ಜಾಸ್ತಿ ಅನ್ನಿಸ್ತು. ಆದರೆ ಇವಾಗ ಲೆಕ್ಕ ಹಾಕ್ಕೊಂಡ್ವಿ, ತಿಂಗಳಿಗೆ ಡಾಕ್ಟ್ರು ಕೊಡೋದನ್ನ ಇಲ್ಲೇ ಕೊಡೋಣ ಅಂತ. ಆದರೆ ಇಲ್ಲಿ ತಿಂಗಳು ಕೊಡಲ್ಲ, ಒಟ್ಟಿಗೆ ಕೊಟ್ಬಿಟ್ಟಿದ್ದೀವಿ. ಸೂಪರ್ ಅಪ್ಪ. ಈಗ ತಿಂಗಳು ಆಸ್ಪತ್ರೆಗೆ ಖರ್ಚು ಮಾಡುವಂಥದ್ದು ಲೆಕ್ಕ ಹಾಕೊಂಡ್ರೆ ಇಲ್ಲಿ ಮ್ಯಾಟೇ ಬಂದ್ಬಿಡುತ್ತೆ ಅಂತ ಯೋಚನೆ ಮಾಡಿ ಮನೆಗೆ ತಗೊಂಡ್ರಿ. ಓಕೆ, ಈಗ ಮನೇಲಿ ಇರೋರೆಲ್ಲರೂ ಥೆರಪಿ ಮಾಡ್ತಾ ಇದ್ದೀರಾ? ಹೌದು. ಓಕೆ, ಇವಾಗ 2 times ಥೆರಪಿ ಮಾಡ್ತಾ ಇದ್ದೀರಾ? ಹೌದು. ಯಾವ ರೀತಿ ಇದೆ ರಿಸಲ್ಟ್? ಚೆನ್ನಾಗಿ, ಅಮ್ಮಗೂ ಪರವಾಗಿಲ್ಲ, ನನಗೂ ಪರವಾಗಿಲ್ಲ. ರಾತ್ರಿ ಹಾಕೊಂಡ್ಬಿಟ್ರೆ 40 ಇಟ್ಕೊಂಡು ಮಲ್ಕೊಂಡ್ಬಿಡ್ತೀವಿ, ಬೆಳಿಗ್ಗೆ ಎದ್ಮೇಲೆ ಆಫ್ ಮಾಡೋದು ಅಷ್ಟೇ. ಓಕೆ, ನೈಟ್ ಹೋಲ್ ನೈಟ್ ಥೆರಪಿ ತಗೊಳ್ತೀರಾ? ಓಕೆ, ಚಳಿಗೆ ಹೋಲ್ ನೈಟ್ ಥೆರಪಿ ಬೇಕು ಅಂತ ಹೇಳ್ತೀರಾ? ಬೇಕು. ಓಕೆ ಪಾ, ತುಂಬಾ ವಿಷಯಗಳನ್ನ ತಿಳಿಸ್ಕೊಡ್ರಿ, ಥ್ಯಾಂಕ್ ಯು ಪಾ. ಇಲ್ಲಿ ಸರಾಕೆರಿಗೆ ಬರುವಂತ ಅಪ್ಪ ಅಮ್ಮಗೆ ಏನ್ ಹೇಳಕ್ ಇಷ್ಟಪಡ್ತೀರಪ್ಪ? ಎಲ್ಲರೂ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ಬನ್ನಿ, ತಗೊಳ್ಳಿ, ಹೆಸಿಟೇಟ್ ಮಾಡಬೇಡಿ. 10 ಗಂಟೆ ಒಳಗೆ ಬಂದು ನೀರು ಕೊಡ್ತಾರೆ, 10 ಗಂಟೆ ಆದಮೇಲೆ ನೀರು ಕೊಡಲ್ಲ ಅಂತ ಏನು ಯೋಚನೆ ಮಾಡಬೇಡಿ. ಏನೋ ಪ್ರಾಡಕ್ಟ್ ತೊಗೊಂಡ್ರೆ ನೀರು ಕೊಡ್ತಾರೆ, 1 ತಿಂಗಳು ಫ್ರೀಯಾಗಿ ಕೊಡ್ತಾರೆ. ಇವಾಗ ನಿಮಗೆ 1 ತಿಂಗಳು ಜೇಡಲ್ ಆಲ್ಕಲೈನ್ ಎನರ್ಜಿ ವಾಟರ್ ಕೊಡ್ತಾರಪ್ಪ? ಓಕೆ ಪಾ, ಮನೇಲಿ ಮ್ಯಾಟ್ ತಗೊಂಡಿದ್ದೀರಾ, ಇವಾಗ ಆಲ್ಕಲೈನ್ ಎನರ್ಜಿ ವಾಟರ್ ಕೂಡ ನಿಮಗೆ ಸಿಗ್ತಾ ಇದೆ, ನೀರು ಕುಡಿತಾ ಇದ್ದೀರಾ. ಓಕೆ, ಇದರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನೀರು ಕುಡಿದಷ್ಟು ರಿಸಲ್ಟ್ ಚೆನ್ನಾಗಿರುತ್ತೆ, ಜೇಡ್ ವಾಟರ್ ಕುಡಿದಷ್ಟು ರಿಸಲ್ಟ್ ಚೆನ್ನಾಗಿದೆ. ಓಕೆ ಪಾ, ಥ್ಯಾಂಕ್ ಯು ಪಾ, ಚೆನ್ನಾಗಿ ವಿಷಯಗಳನ್ನ ತಿಳಿಸ್ಕೊಡ್ತೀನಿ.